ಹೇ ದೇವ ಸದ್ಗುರು ದಾನಲಿಂಗೇಶ, ಈ ಬಡ ರೈತರು ಭೂಮಿ ಮೇಲೆ ಎಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ಈ ಭೂಮಿಗೆ ಹಾಕಿದ ಬೀಜ ಗೊಬ್ಬರದ ಬಡ್ಡಿ ಸಾಲ ತೀರಿಸುವಷ್ಟರಲ್ಲಿ ನಮ್ಮಂತ ರೈತರ ಜೀವನ ಹುಣಸೆ ಮರದಂತೆ ಮುಪ್ಪಾಗುತ್ತದೆ. ಹಿಂದೆಲ್ಲ ನಾಳೆ ಮಳೆ ಬರ್ಬೋದು, ಆ ಮಳೆಗೆ ಆ ಬೆಳೆ ಬರ್ಬೋದು, ಬೆಳೆಗೆ ತಕ್ಕ ಬೆಲೆ ಸಿಗಬಹುದು ಅಂತ ಕನಸ ಕಾಣೋದೇ ವಿನಾ ಕನಸು ನನಸಾಗೋ ಕಾಲ ಮಾತ್ರ ಇನ್ನ ದೂರನೇ ಇದೆ. ಹೇ ದಾನಲಿಂಗೇಶ್ವರ, ಈ ರೈತನ ಗೋಳಾಟವನ್ನು ಎಂದು ನಿವಾರಣೆ ಮಾಡುತ್ತೀಯ ತಂದೆ, ಎಂದು ನಿವಾರಣೆ ಮಾಡುತ್ತೀಯ? ತಂದೆ ದಾನಲಿಂಗೇಶ್ವರ, ಇದೇ ನಮ್ಮಂತ ದುಷ್ಟರ ದಬ್ಬಾಳಿಕೆ ನಡೆದ್ರೆ ನಮ್ಮ ಜೀವನ ಸಾಗಿಸೋದು ಹೇಗೆ ತಂದೆ? ಧನಲಿಂಗ ನಿನ್ನ ಕರುಣೆ ನನಗಿಲ್ಲವೇ, ನಿನ್ನ ಕರುಣೆ ನನಗಿಲ್ಲವೇ ದೇವ ಧನಲಿಂಗ ನಿನ್ನ ಕರುಣೆ ನನಗಿಲ್ಲವೇ, ನಿನ್ನ ಕರುಣೆ ನನಗಿಲ್ಲವೇ ನೀನು ಸದಾಗಿ ನಂಬೆ ನಿನ್ನ ಪಾದದಡಿಯಲ್ಲಿದ್ದೆ, ನೀನು ಸದಾಗಿ ನಂಬೆ ನಿನ್ನ ಪಾದದಡಿಯಲ್ಲಿದ್ದೆ, ನಿನ್ನ ನಂಬಿದಂತ ದೇವ ಒಬ್ರೇ ನಿಂತು ದೇವ್ರ ಹತ್ರ ಏನೇನೋ ಮಾತಾಡ್ತಿದ್ದೀರಲ್ಲ, ಏನಾಗಿದೆ? ಶೀಲಾ, ಈ ರೈತ ಬೇಸರ ಮಾಡಿಕೊಳ್ಳದೆ ಹಗಲು ರಾತ್ರಿ ಭೂಮಿಯಲ್ಲಿ ದುಡಿದರೂ ಕೂಡ ಈ ರೈತನ ಅಂತ್ಯದ ಕತೆಗೆ ಅಂತ್ಯನೇ ಇಲ್ಲವೇ? ಸ್ವಾಮಿ, ಎಲ್ಲರಿಗೂ ಆ ದೇವರು ಅಂತ್ಯ ಅಂತ ಕೊಟ್ಟೆ ಕೊಡ್ತಾನೆ ರೀ. ನೋಡಿ, ರೈತನು ಅದೆಷ್ಟು ಕಷ್ಟಪಟ್ಟು ದುಡಿತಾನೆ, ಅವನಿಗೆ ಚೆನ್ನಾಗಿ ಆ ಬೆಳೆದ ಬೆಳೆಗೆ ಬೆಲೆ ಬರುವುದಿಲ್ಲ. ಅದು ಅಲ್ಲದೆ ಈ ಭೂಮಿ ತಾಯಿ ಈ ವರ್ಷ ನಮಗೆ ಕೈ ಕೊಟ್ಟಿರ್ಬೋದು, ಮುಂದಿನ ವರ್ಷ ನಮ್ಗೆ ಕೈ ಹಿಡಿತಾಳೆ ರೀ, ಖಂಡಿತವಾಗಿ ಕೈ ಹಿಡಿತಾಳೆ. ನೀವೇನು ಚಿಂತೆ ಮಾಡಬೇಡಿ. ಶೀಲಾ, ಮನೆ ಮಂದಿ ಎಲ್ಲ ದುಡಿದು ಬೆಳೆದ ಬೆಳೆಯನ್ನು ಮಾರ್ಕೆಟ್ಗೆ ಒಯ್ದು ಬಂದ ರೊಕ್ಕ ಎಷ್ಟು ಗೊತ್ತೇ? 50,000. ಅದರಲ್ಲಿ ಬಡ್ಡಿ ಬೀಜ ಕಮಿಷನ್ ಮರಿಕೊಂಡು ಕೇವಲ 10,000 ಉಳಿದಿದೆ ಶೀಲಾ. ಅಂದ ಮೇಲೆ ಈ ರೈತ ಯಾವಾಗ ಉದ್ಧಾರ ಆಗುತ್ತಾನೆ ಶೀಲಾ? ಯಾವಾಗ ಉದ್ಧಾರ ಆಗುತ್ತಾನೆ? ಸ್ವಾಮಿ, ರೈತ ಬೆಳೆದ ಬೆಳೆಗೆ ಸರಿಯಾಗಿ ಅದರ ಬೆಲೆ ಸಿಗ್ತಾ ಇಲ್ಲ. ಹಾಗಂತ ತಿಳ್ಕೊಂಡು ನಾವು ಕೈ ಮೇಲೆ ಕೈ ಹಾಕೊಂಡು ಕುಳಿತುಕೊಂಡ್ರೆ ಹೇಗೆ ರೀ? ಹಳ್ಳಿಯಲ್ಲಿರುವ ಪ್ರತಿಯೊಂದು ರೈತರು ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು. ಅಂದಾಗಲೇ ಈ ರೈತನ ಮಗ ಉದ್ಧಾರ ಆಗೋದಕ್ಕೆ ಸಾಧ್ಯ ರೀ. ಹೌದು ಶೀಲಾ, ಹೌದು. ಈ ರೈತನ ಕಷ್ಟ ನಷ್ಟಗಳು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ಆ ಹಳ್ಳಿಗೊಬ್ಬ ನಂಜುಂಡೆ ಸ್ವಾಮಿ ಅಂತ ರೈತರು ಮತ್ತೆ ಜನಿಸಿ ಬಂದರೆ ಆ ಸರ್ಕಾರ ರೈತನ ಮಾತು ಕೇಳುತ್ತದೆ. ಇಲ್ಲವಾದರೆ ಈ ರೈತನ ಬಾಳು ಕಣ್ಣೀರಿನ ಕಥೆಯಾಗುತ್ತದೆ ಶೀಲಾ, ಕಣ್ಣೀರಿನ ಕಥೆಯಾಗುತ್ತದೆ. ಹೌದು ಸ್ವಾಮಿ, ಹಾಗಂತ ನಾವು ಸುಮ್ಮನೆ ಇರಬಾರ್ದು. ಹಳ್ಳಿಯಲ್ಲಿರುವ ಪ್ರತಿಯೊಬ್ಬ ರೈತರು ಒಕ್ಕಟ್ಟಾಗಬೇಕು, ಎಲ್ಲರೂ ಹೋರಾಡಬೇಕು. ಅಷ್ಟೇ ಅಲ್ಲ ನೋಡಿ, ರೈತ ಬೆಳೆದ ಈ ಬೆಲೆಯನ್ನು ತೆಗೆದುಕೊಂಡು ಆ ದಲ್ಲಾಳಿ ಅಂಗಡಿಗೆ ಒಯ್ದು ಹಾಕ್ತಾರೆ. ಅವರು ಮಾಡುತ್ತಿರುವ ಮೋಸದ ಆ ಕೃತ್ಯವನ್ನು ನೀವು ಬಯಲಿಗೆ ತರಬೇಕು, ಅವ್ರ ಜೊತೆಗೆ ಹೋರಾಡಬೇಕು. ಅಂದಾಗಲೇ
ಈ ರೈತನಿಗೆ ಬಹಳ ಉದ್ಧಾರ ಆಗುದ್ರಿ. ಶೀಲಾ, ಇಂದಿನಿಂದ ಈ ಮಹಿಳೆಯರಿ ಕಾಯಕವೇ ಅದು. ಶೀಲಾ, ಸಾಗರ ಮತ್ತು ಸರೋಜ ಎಲ್ಲಿ ಹೋಗಿದ್ರೆ ಕಾಣುತ್ತಾ ಇಲ್ಲ? ನೋಡಿ, ಮನೆಯಲ್ಲಿ ಕುಳಿತು ಅವರಿಗೆ ಬೇಜಾರಾಗಿದಂತೆ, ಅದಕ್ಕೆ ಸಿನಿಮಾ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಓಹೋ, ತುಂಬಾ ಸಂತೋಷ ಆಯ್ತು ಕಣೆ. ಏಕೆ ಹಾಗೇಕೆ? ಅದು ಹೀಗೆ ಕಣೆ. ಅದೆಲ್ಲ ಇರ್ಲಿ. ಮತ್ತೆ ನಾನ್ ನಿಮ್ಗೊಂದು ಸಂತೋಷ ವಿಷಯ ಹೇಳ್ಬೇಕು. ಏನದು ಸಂತೋಷ ವಿಷಯ? ಅದೇನಂದ್ರೆ ನೀವು ತಂದೆ ಆಗ್ತಿದ್ದೀರಾ. ಹೇ ಕಳಿ, ಇದೇ ಶುಭ ವಾರ್ತೆಯಲ್ಲಿ 7 ಜನ್ಮಕ್ಕೂ ಮರೆಯದಂತೊಂದು ಗೀತೆ ಹಾಡಬಾರೆ. ಸರ್, ಇಲ್ಲಿ ನಿಂತಿದ್ದಾರಲ್ಲ ಈ ಪಾಪಿಗಳು, ನನ್ನ ತಂದೆ ನನಗೋಸ್ಕರ ಮಾಡಿಸಿರುವ 5 ತೊಲೆ ಚಿನ್ನದ ನೆಕ್ಲೆಸ್ ಅನ್ನ ಕಳುವು ಮಾಡಿ ಎಲ್ಲಿ ಬಿಚ್ಚಿಟ್ಟಿದ್ದಾರೆ ನೀವೇ ವಿಚಾರಿಸ್ರಿ. ಹೌದು ಸರ್, ನನ್ನ ಹೆಂಡತಿ ಹೇಳೋದು ನಿಜ. ಮಿಸ್ಟರ್ ಮೈಲಾರಿ, ನಿಮ್ಮ ತಮ್ಮ ಮತ್ತು ನಿಮ್ಮ ಸೊಸೆ ಹೇಳಿದ ಸತ್ಯವೇ? ಸರ್, ಈ ಊರಿಗಷ್ಟೇ ಅಲ್ಲ ಸರ್, ಇಡೀ ಸುತ್ತ ಹಳ್ಳಿಗೂ ಗೊತ್ತು ಈ ರೈತ ರಾಮಣ್ಣನ ಮನೆ ಎಂಥದ್ದು ಅಂದ ಮೇಲೆ ನೀವೇ ವಿಚಾರ ಮಾಡಿ ನೋಡಿ ಸರ್, ವಿಚಾರ ಮಾಡಿ ನೋಡಿ. ಅಣ್ಣ, ಈ ರಾಕ್ಷಸಿಯ ಮಾತನ್ನು ನೀವು ದಯವಿಟ್ಟು ನಂಬಬೇಡಿ. ದಯವಿಟ್ಟು ನಮ್ಮ ಮಾತನ್ನು ಕೇಳಿ. ತಂಗಿ, ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಯಾರು ಕಂಪ್ಲೇಂಟ್ ಕೊಟ್ಟರು ನಾವು ಬಂದು ವಿಚಾರಿಸೋದು ನಮ್ಮ ಕರ್ತವ್ಯ. ಸರ್, ಇವರ ಕಣ್ಣೀರಿಗೆ ಕಿವಿ ಕೊಡದೆ ಮೊದಲು ವಿಚಾರಿಸೋದನ್ನ ಕಲ್ತ್ಕೊಳ್ಳಿ. ಮಿಸ್ಸೆಸ್ ಸರೋಜಾ, ನಿಮ್ಮಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಮೈಲಾರಿ, ನಿನ್ನ ಸೊಸೆ ಚಿನ್ನದ ನೆಕ್ಲೆಸ್ ಕಳ್ಳತನ ಮಾಡಿದ್ಯಾ? ಸರ್, ಈ ಮೈಲಾರಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಕೂಡ ಒಂದು ಸೂಜಿ ಮಣಗ್ಸಕ್ಕದ್ದವನಲ್ಲ ಸಾಹೇಬ್ರೆ. ಅಂದ ಮೇಲೆ
ನನ್ನ ಮೇಲೆ ಸ್ವಲ್ಪ ಆದ್ರೂ ನಂಬಿಕೆ ಇಡಿ ಸಾಹೇಬ್ರೆ, ನಂಬಿಕೆ ಇಡಿ. ಹಾಗಾದ್ರೆ ನಿಮ್ಮಿಬ್ಬರಲ್ಲಿ ಕದ್ದವ್ರು ಯಾರು? ಮೈದುನ, ನಿನ್ನಿಬ್ಬರು ಅಣ್ಣಂದಿರು ನಿನ್ನ ಏಳಿಗೆಗಾಗಿ ಹಾಗೂ ನಿನ್ನ ಶ್ರೇಯಸ್ಸಿಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ದಾರೋ, ಅದಕ್ಕಾಗಿ ನೀನು ಈ ಮಟ್ಟಕ್ಕೆ ಬೆಳೆದಿದೀಯಾ. ಆದ್ರೆ ಕಳ್ತನ ಮಾಡುವಂತ ಮೂರ್ಖರು ಅವರಲ್ಲಪ್ಪ, ಅವರಲ್ಲ. ಅಂದ್ರೆ ನಕ್ಕ ನಿನ್ನ ಮಾತು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ತಂಗಿ ನೋಡಮ್ಮ, ಯಾರೋ ಏನು ಹೇಳಿದ್ರಂತ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಕಂಪ್ಲೇಂಟ್ ಕೊಟ್ಟು ಈ ಧರ್ಮವಂತರ ಮನೆಯನ್ನು ಬಜಾರಕ್ಕೆ ತಂದು ನಿಲ್ಲಿಸಿದೆಯಲ್ಲ, ಇದರಲ್ಲಿ ಏನಾದ್ರೂ ನಿನ್ನ ಸ್ವಾರ್ಥ ಅಡಗಿದೆ ಅಂತ ನನಗನ್ನಿಸ್ತಾ ಇದೆ. ನೋಡಿದ್ರ ಈ ನಿಮ್ಮ ಅತ್ತಿಗೆ ನಿಮ್ಮ ಮುಂದೆ ಯಾವ ರೀತಿ ಮಾತನಾಡ್ತಿದ್ದಾಳೆ ಅಂತ. ಅತ್ತಿಗೆ, ನೀನು ಒಂದು ಮನೆಯಿಂದ ಬಂದ ಹೆಣ್ಣು ಅನ್ನೋದು ನೆನಪಿರ್ಲಿ. ಸರ್, ಏನು ನೋಡ್ತಾ ನಿಂತೀರಿ? ಇವರನ್ನು ವಿಚಾರಿಸಿ, ಸತ್ಯ ತಾನೇ ಹೊರಗೆ ಬರುತ್ತದೆ. ಸರ್, ಹಾಲನ ತಂದೆ ದಾನನಿಗೆ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಸರ್, ನಾವು ಕಳ್ಳರು ಅಲ್ಲ, ಸುಳ್ಳರು ಅಲ್ಲ. ಸತ್ಯ ನ್ಯಾಯಕ್ಕೆ ಶಿರಬಾಗಿ ನಡೆಯುವ ಮುಗ್ಧ ರೈತ ಜೀವಿಗಳು ಸರ್, ಮುಗ್ಧ ರೈತ ಜೀವಿಗಳು. ಸರ್, ಇವರಿಬ್ಬರಿಗೆ ನಿಮ್ದೊಂದು ಕೈಗತಿ ತೋರಿಸ್ರಿ, ಆವಾಗಲೇ ಗೊತ್ತಾಗುತ್ತದೆ ಸತ್ಯದ ಬಾಣ. ಸಾರಿ ಮೈಲಾರಿ, ದಿಸ್ ಈಸ್ ಮೈ ಡ್ಯೂಟಿ. ತಂಗಿ ಶೀಲಾ, ಎಲ್ಲಿ ಅದ್ರ ಬಚ್ಚಿಟ್ಟಿದ್ದೇನಮ್ಮ? ಅಣ್ಣ, ಎಂತ ಮಾತಾಡ್ತಿದ್ಯಾ ನೀನು? ಈ ನನ್ನ ಮಂಗಳಸೂತ್ರದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ಸರ ಕಳ್ತನ ಮಾಡಿಲ್ಲ. ಏ ಪೊಲೀಸ್, ನಡೆಯೋ ಹೋಗೋಣ. ಎಲ್ಲೇನು ಇನ್ಸ್ಪೆಕ್ಟರ್, ಎಷ್ಟುಗೆ ಈ ಕತಿ ಇಲ್ಲಿಗೆ ಮುಗ್ತಾಗಿಲ್ಲ. ಒಳಗಡೆ ಇರುವ ನನ್ನ ಅತ್ತಿಗೆ ಸುಟ್ಗೆ ಚೆಕ್ ಮಾಡಿ. ಏ ಪೊಲೀಸ್, ಒಳಗಡೆ ಇರೋ ಸೀಲ್ ಸುಟ್ಗೆ ಚೆಕ್ ಮಾಡಿ, ಅದರಲ್ಲಿ ಏನಾರ ವಸ್ತು ಸಿಕ್ಕರೆ ತೆಗೆದುಕೊಂಡು ಬನ್ನಿ, ತಿಳಿಯುತ್ತೆ. ಸರ್, ಇದು ತಗೋರಿ, ಇದು ತಾಳಿ. ಸರ್, ಈಗ ಗೊತ್ತಾಯ್ತಲ್ಲ ಇವ್ರು ಎಂತ ನೀಚರು ಅಂತ. ಸರ್, ಇದರಲ್ಲಿ ಏನು ಮೋಸ ನಡೆದಿದೆ ಸರ್. ಒಡ ಹುಟ್ಟಿದ ತಮ್ಮನ ಹೆಂಡತಿ ಚಿನ್ನ ಸರ ಕದಿಯಷ್ಟು ಸ್ವಾರ್ಥಿಗಳು ನಾವಲ್ಲ ಸರ್. ಅಣ್ಣ, ಮಾಡುವುದೆಲ್ಲ ಮಾಡಿ ಈ ಸಮಾಜ ಎದುರಿಗೆ ನಿಂತು ದೊಡ್ಡ ಪುಣ್ಯವಂತ ಅಂತ ಹೇಳಿ ಪೋದು ಕೊಡ್ತಾ ಇದೆಯಲ್ಲ. ಹೌದಪ್ಪ ಮೈದುನ, ನಿಮ್ಮ ಇಬ್ಬರು ಅಣ್ಣಂದಿರು ಪುಣ್ಯವಂತರು, ಧರ್ಮವಂತರು. ಅವ್ರು ಹಾಗೆ ಆಗಿದ್ದಕ್ಕಾಗಿ ನಿನಗೆ ಈ ಮಟ್ಟಕ್ಕೆ ಕಲಿಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಇದನ್ನು ಮಾತ್ರ ನೀನು ಯಾವತ್ತೂ ಮರೆಯಬೇಡ, ನೆನಪಿನಲ್ಲಿಟ್ಟುಕೋ. ತಮ್ಮ ಸಾಗರ್, ನೀನು ಈಗ ಯಾರ ಮಾತನ್ನು ನಂಬಿ ನಮಗೆ ಕೈಗೆ ಬೇಡಿ ತೋರಿಸ್ತಿದೆಯಲ್ಲ, ನಾಳೆ ನೀನು ಅವರಿಂದಲೇ ಕೈಗೆ ಅಪ್ರಾಯಚಿತ ಪಟ್ಟು ನಮ್ಮನ್ನು ಹುಡುಕಿಕೊಂಡ ಬರೋ ಕಾಲ ಬಂದೇ ಬರುತ್ತದೆ ತಮ್ಮ, ಬಂದೇ ಬರುತ್ತದೆ. ಮುಂದಿನ ಭವಿಷ್ಯ ಯಾರಿಗೆ ಬೇಕು? ಇನ್ಸ್ಪೆಕ್ಟರ್, ಮೊದಲು ಇವ್ರನ್ನ ಎಳಕೊಂಡು ಒಯ್ರಿ. ಏ ಪೊಲೀಸ್, ತೊಡಸಿರೋರು ಇಬ್ಬರ ಕೈಗೆ ಬೇಡಿ ಅನ್ನೋ. ಮೈದುನ, ಅದೆಷ್ಟು ದಿನದಿಂದ ಈ ಮೋಸದ ಬಲೆಯನ್ನು ಹೆಣೆದಿದ್ದೀಯಪ್ಪ.
ಶೀಲಾ, ಈ ನಿನ್ನ ಮೈದನ ಇನ್ನು ಚಿಕ್ಕವನು, ಏನು ತಿಳಿಯದೆ ತಪ್ಪು ಮಾಡಿದ್ದಾನೆ. ನೋಡಪ್ಪ ಮೈದುನ, ನಮ್ಮನ್ನು ಈ ಗತಿಗೆ ತಂದಿದೆಯಲ್ಲ, ಆ ನಿನ್ನ ಇಬ್ಬರು ಅಣ್ಣಂದಿರ ಶಾಪ ನಿನಗೆ ತಟ್ಟದೇ ಇರಲಾರ್ದು. ಶೀಲಾ, ಇರ್ಲಿ ಬಿಡು ಶೀಲಾ, ಈ ನಿನ್ನ ಮೈದನ ಇನ್ನು ಚಿಕ್ಕವನು, ಅವನಿಗೆ ಏನು ಗೊತ್ತಾಗುದಿಲ್ಲ. ಅವನು ತನ್ನ ಸ್ವಂತ ಬುದ್ಧಿಯಿಂದ ನಮಗೆ ಈ ರೀತಿ ಮೋಸ ಮಾಡಿಲ್ಲ. ಅವನ ಕಿವಿಯಲ್ಲಿ ಯಾರು ಇಲ್ಲದ ಸಲ್ಲದ ವಿಶೇಷಂತೂ ಬಿಟ್ಟಿರಬೇಕು. ಶೀಲಾ, ಈ ಮನೆಯ ಋಣ ಇಲ್ಲಿಗೆ ಮುಗಿತು. ಶೀಲಾ, ನಡೆಸಿಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ. ನ್ಯಾಯವಿರುವುದೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ. ಅಬ್ಬಾ, ನನ್ನ ಮನಸ್ಸಿಗೆ ಈಗ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ ರೀ. ಖುಷಿನಾ? ಹೌದು ಸ್ವೀಟಿ. ಅಲ್ಲ ರೀ, ಅದಕ್ಕಿಂತ ಮುಂಚೆ ಒಂದು ಮಾತು. ಪೀಠಗಳೆಲ್ಲ ತೊಲಗಿದು ಅಂದ್ಮೇಲೆ ಇಂದಿನಿಂದ ಈ ಮನೆಗೆ ನೀವೇ ರಾಜ, ನಾನೇ ರಾಣಿ. ಬನ್ನಿ ಇಬ್ಬರು ಸೇರಿ ಮಜಾ ಮಾಡೋಣ. ಹೌದು ಸ್ವೀಟಿ, ಇನ್ನು ಮುಂದೆ ನಾವು ಯಾರಿಗೆ ಅಪ್ಪಣೆ ಕೇಳೋದು ಬೇಕಾಗಿಲ್ಲ. ಇದೇ ಸಂತೋಷದಿಂದ ಲಾಸ್ಟ್ ಒಂದು ಬಿಟ್ಟು ಬಿಡು ನೀನು. ಲಾಸ್ಟ್ ಬಿಟ್ಟು ಆ